ಸ್ನೇಹಿತರೆ ನಮಸ್ಕಾರ. ಕನ್ನಡದ ಪ್ರಖ್ಯಾತ ಆ್ಯಂಕರ್ ಅನುಶ್ರೀ ಅವರು ಕೊನೆಗೂ ಕೂಡ ಮದುವೆ ಆಗಿ 6-7 ತಿಂಗಳುಗಳು ಆಯಿತು. ಯಾವಾಗ್ರಿ ಮದುವೆ ಅಂತ ಹೇಳ್ಬಿಟ್ಟು ಅನುಶ್ರೀಗೆ ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆನೂ ಕೂಡ ಕೇಳಿದ್ದು. ಈ ಕೊನೆಗೂ ಕೂಡ ಅನುಶ್ರೀ ಏನೋ ಮದುವೆ ಆದರು. ಅನುಶ್ರೀ ಮದುವೆ ಆದಮೇಲೆ ಈಗೆಲ್ಲರೂ ಕೂಡ ಕೇಳ್ತಿರೋದು ಯಾವಾಗ್ರಿ ಗುಡ್ ನ್ಯೂಸ್ ಕೊಡ್ತೀರಾ ಅಂಥೇಳಿ. ಅಂದರೆ ಸಾಮಾನ್ಯವಾಗಿ ಇಂತಹ ಪ್ರಶ್ನೆಗಳು ಸಹಜವಾಗಿ ಎದುರಾಗ್ತವೆ. ಇದಕ್ಕೆ ಅನುಶ್ರೀ ನಗ್ತಾನೆ ಆನ್ಸರನ್ನು ಮಾಡ್ತಾರೆ. ಅನುಶ್ರೀ ಎಂಥ ಜೋಯಲ್ ವ್ಯಕ್ತಿ ಅಂತ ಹೇಳಿದ್ರೆ, ಎಂಥದೇ ಕಷ್ಟದ ಪರಿಸ್ಥಿತಿ ಇರಲಿ ಅಲ್ಲಿ ನಗುವನ್ನು ತಂದು ಆ ನಗುವಿನ ಮೂಲಕ ತನ್ನ ಕಷ್ಟವನ್ನು ಕೂಡ ಮರೆಯುವಂಥದ್ದು, ಬೇರೆಯವರ ಕಷ್ಟವನ್ನು ಕೂಡ ಮರೆಸುವಂಥ ಶಕ್ತಿಯನ್ನು ಹೊಂದಿರುವಂಥ ವಿಶೇಷವಾದಂಥ ನಿರೂಪಕಿ. ಕನ್ನಡವನ್ನು ಹರಳು ಹೊರಿದಂತೆ ಪಟ 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 ಮಾತನಾಡುವಂಥ ಈಕೆ ತುಳುವಿನಲ್ಲೂ ಕೂಡ ಅಷ್ಟೇ ಸ್ಪಷ್ಟವಾಗಿ ಮತ್ತು ಸುಂದರವಾಗಿ ನಿರೂಪಣೆಯನ್ನು ಮಾಡಬಲ್ಲಂತಹ ಒಬ್ಬ ಸಾಧಕಿ. ಕಷ್ಟದಿಂದನೇ ಮೇಲೆ ಬಂದಂತಹ ಅನುಶ್ರೀಗೆ ಬದುಕಿನ ಎಲ್ಲ ಆಯಾಮಗಳನ್ನು ನೋಡಿರುವಂಥ ಅನುಭವ ಇದೆ. ಹೀಗಿರುವಂಥ ಅನುಶ್ರೀ ಮದುವೆಯಾಗಿ 7 ತಿಂಗಳಿಗೆ ಈಗ ಯಾರಿಗೂ ಕೂಡ ತಿಳಿದಿರದಂಥ ಒಂದು ಶಾಕಿಂಗ್ ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ. ಅದು ಕೂಡ ತಮ್ಮ ಮದುವೆ ಅಥವಾ ಮದುವೆಗೆ ಮುನ್ನ ನಡೆದಂತಹ ಕೆಲವೊಂದು ವಿಚಾರಗಳು, ಹಾಗೆಯೇ ತಮ್ಮ ಪ್ರೀತಿ ಶುರುವಾದಂಥ ಆರಂಭದಲ್ಲಿ ನಡೆದಂಥ ಕೆಲವು ಘಟನೆಗಳು, ಇಂಟ್ರೆಸ್ಟಿಂಗ್ ಘಟನೆಗಳು. ಹಾಗಾದರೆ ಏನದು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಆ್ಯಂಕರ್ ಅನುಶ್ರೀ ಒಂದು ರೀತಿಯಲ್ಲಿ ಕನ್ನಡದ ಟಾಪ್ ನಿರೂಪಕಿ. ಆಕೆ ಪಡೆಯುವಂಥ ಸಂಭಾವನೆಯ ಮೂಲಕ ಆಗಿರ್ಬೋದು, ಅಥವಾ ಆಕೆಯ ಜನಪ್ರಿಯತೆ ಆಗಿರ್ಬೋದು, ಅಥವಾ ಆಕೆ ಒಂದು ವೇದಿಕೆ ಕಾರ್ಯಕ್ರಮವನ್ನು ನಿರ್ವಹಿಸುವಂಥ ರೀತಿಯಾಗಿರ್ಬೋದು, ಎಲ್ಲವೂ ಕೂಡ ವಿಭಿನ್ನವಾಗಿ ಎಲ್ಲವನ್ನು ಕೂಡ ಹ್ಯಾಂಡಲ್ ಮಾಡುವಂಥ ವಿಶೇಷವಾದಂಥ ನಿರೂಪಕಿ. ಏನೂ ಕೂಡ ಪ್ರಿಪ್ರೇಷನ್ ಇಲ್ಲದೆ, ಏನೂ ಕೂಡ ಸ್ಕ್ರಿಪ್ಟನ್ನು ಮಾಡಿಕೊಳ್ಳದೆ ಸರಾಗವಾಗಿ 1-1.5-2 ಗಂಟೆಗಳ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಿರೂಪಣೆಯನ್ನು ಮಾಡಬಲ್ಲಂಥ ಶಕ್ತಿ ಸಾಮರ್ಥ್ಯ ಇಳುವಂತಹ ಅಥವಾ ಶಾರದೆಯ ಒಂದು ಕೃಪಾಕಟಾಕ್ಷಕ್ಕೆ ಒಳಗಾಗಿರುವಂತಹ ಹೆಣ್ಣುಮಗಳು ಅನುಶ್ರೀ. ನಿರೂಪಕಿ ಅನುಶ್ರೀ ಅವರು ಪ್ರಸ್ತುತ ತಮ್ಮ ವೈವಾಹಿಕ ಜೀವನವನ್ನು ಸಂಭ್ರಮಿಸ್ತಿದ್ದಾರೆ, ಆನಂದಿಸ್ತಾ ಇದ್ದಾರೆ. ಕಳೆದ ವರ್ಷ ಆಗಸ್ಟ್ನಲ್ಲಿ ಕೊಡಗಿನ ರೋಷನ್ ಅವರನ್ನು ಮದುವೆ ಆದಂತಹ ಅನುಶ್ರೀ ಅವರು ಇವತ್ತಿಗೆ ಸುಂದರವಾದಂಥ ಸಂಸಾರವನ್ನು ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಅದಕ್ಕೂ ಮುನ್ನ ಎಲ್ಲಿ ಹೋದರೂ ಕೂಡ ಅವರಿಗೆ ಎದುರಾಗ್ತಾ ಇದ್ದಿದ್ದು ನಿಮ್ಮ ಮದುವೆ ಯಾವಾಗ ಅನ್ನುವಂಥ ಪ್ರಶ್ನೆ. ಆದರೆ ಅವನು ಎಲ್ಲಿಯೂ ಕೂಡ ಹಿಂಟನ್ನು ಬಿಟ್ಟು ಕೊಟ್ಟಿರಲಿಲ್ಲ. ಇನ್ಫ್ಯಾಕ್ಟು 2 ವರ್ಷಗಳಿಂದ ಪ್ರೀತಿಯಲ್ಲಿ ಬಿದ್ದಿದ್ರೂ ಕೂಡ, 2 ವರ್ಷದಿಂದ ಡೇಟಿಂಗನ್ನು ಮಾಡ್ತಾಯಿದ್ರು ಕೂಡ, 2 ವರ್ಷದಿಂದ ಅಲ್ಲಿ ಇಲ್ಲಿ ಭೇಟಿಯನ್ನು ಮಾಡ್ತಾಯಿದ್ರು ಕೂಡ, ಓಡಾಡ್ತಿದ್ರು, ಸುತ್ತಾಡ್ತಿದ್ರು, ಎಲ್ಲವೂ ಕೂಡ ಇತ್ತು. ಆದರೆ ಎಲ್ಲೂ ಕೂಡ ಗುಟ್ಟು ಮಾತ್ರ ಬಿಟ್ಟು ಕೊಟ್ಟಿಲ್ಲ, ಎಲ್ಲೂ ಕೂಡ ಈ ವಿಚಾರ ಬಹಿರಂಗ ಆಗುವಂತೆ ನಡೆದುಕೊಂಡಿಲ್ಲ ಅನ್ನೋದನ್ನು ಗಮನಿಸಬೇಕು. ಬಟ್ ಅನುಶ್ರೀ ಈಗ ಇತ್ತೀಚೆಗೊಂದು ಇಂಟರ್ವ್ಯೂವನ್ನು ಕೊಟ್ಟಿದ್ದಾರೆ. ಆ ಇಂಟರ್ವ್ಯೂನಲ್ಲಿ ಎಲ್ಲೂ ಕೂಡ ಹೇಳಿರದಂಥ ಒಂದು ಸಂಗತಿಯನ್ನು ಹೇಳಿಬಿಟ್ಟಿದ್ದಾರೆ. ಏನು? ಈ ಇಂಟರ್ವ್ಯೂನಲ್ಲಿ ಮೊದಲ ಬಾರಿಗೆ ತಮ್ಮ ಈ ಸಂಬಂಧ ಶುರು ಆಯಿತು ನೋಡಿ, ಯಾರು ರೋಷನ್ ಜೊತೆಗೆ, ಅದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ. ಅವರ ಪ್ರೇಮ ಕಥೆಯನ್ನು ಕೇಳಿದ್ರೆ ಬಹುಶಃ ನಿಮಗೂ ಕೂಡ ಅಚ್ಚರಿ ಆಗ್ಬೋದು. ಹೀಗೂ ಕೂಡ ಒಂದು ಲವ್ ಸ್ಟೋರಿ ಇರ್ತದ ಅಂತೇಳಿ. ಸಿನಿಮಾ ಲವ್ ಸ್ಟೋರಿಗಳನ್ನು ಕೇಳಿದ್ದೀವಿ, ಬೇರೆಯವರ ಲವ್ ಸ್ಟೋರಿಗಳನ್ನು ಕೇಳಿದ್ದೀವಿ. ಬಟ್ಟು ಇವರ ಲವ್ ಸ್ಟೋರಿ ಭಾರಿ ವಿಶೇಷವಾಗಿರುವಂಥದ್ದು, ಅನುಶ್ರೀ ಮತ್ತು ರೋಷನ್ ಅವರ ಲವ್ ಸ್ಟೋರಿ. ನಾನು ಮತ್ತು ರೋಷನ್ನು 2 ವರ್ಷಗಳ ಕಾಲ ಡೇಟಿಂಗನ್ನು ಮಾಡಿದ್ವಿ. ಆದರೆ ಇದರ ಬಗ್ಗೆ ಯಾರಿಗೂ ಕೂಡ ಗೊತ್ತೇ ಇಲ್ಲ. ಅನೇಕ ಜನರು ಅವನು ನನ್ನ ಬಾಡಿಗಾರ್ಡ್ ಅಂತಲೇ ಭಾವಿಸಿದ್ರು ಅಂಥೇಳಿ ಶಾಕಿಂಗ್ ಸಂಗತಿಯನ್ನು ಅನುಶ್ರೀ ಬಹಿರಂಗಪಡಿಸಿದ್ದಾರೆ. ಇಷ್ಟೇ ಅಲ್ಲ, ಶ್ರೀದೇವಿ ಎನ್ನುವಂತಹ ನನ್ನ ಸ್ನೇಹಿತೆಯ ಮೂಲಕ ರೋಷನ್ನು ಪರಿಚಯ ಆಯಿತು. ಆದರೆ ಅವರ ಸಂಬಂಧ ಬೆಳೆಯೋದಕ್ಕೆ ಕಾರಣ ನಟ ರಾಜ್ಬಿ ಶೆಟ್ಟಿ ಎನ್ನುವಂಥ ಸಂಗತಿಯನ್ನು ಬಹಿರಂಗಪಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದಂಥ ಅನುಶ್ರೀ, ನಾನು ರೋಷನ್ ಅವರನ್ನು ಮೊದಲ ಬಾರಿಗೆ ಹೊಸಪೇಟೆಯಲ್ಲಿ ಭೇಟಿಯಾಗ್ತೀನಿ. ಅವರು ನನ್ನನ್ನು ನೋಡಿದ ತಕ್ಷಣ ಕಾಫಿ ಕರೆದರು. ಒಂದು ಕ್ಷಣ ನನಗೆ ಶಾಕ್ ಆಯಿತು. ಒಂಟಿ ಹುಡುಗನೊಬ್ಬ ನನ್ನನ್ನು ಹಾಗೆ ಕಾಫಿಗೆ ಕರೆದಾಗ ನನಗೆ ನಿಜವಾಗ್ಲೂ ಕೂಡ ಭಯ ಆಯಿತು. ಜ್ಯೂಸ್ನಲ್ಲಿ ಅಥವಾ ಕಾಫಿಯಲ್ಲಿ ಏನಾದರೂ ಬೆರೆಸ್ಕೊಟ್ರೆ ಏನು ಮಾಡೋದು ಅನ್ನುವಂಥ ಚಿಂತೆ ನನಗಿತ್ತು. ತಕ್ಷಣ ರಾಜ್ ಶೆಟ್ಟಿಗೆ ನಾನು ಫೋನ್ ಮಾಡಿ ಕೇಳಿದೆ, ಇದ್ರ ಬಗ್ಗೆ ಹೇಳಿದೆ. ಅದಕ್ಕೆ ಅವರು, ನೀನು ದೊಡ್ಡ ಐಶ್ವರ್ಯ ರೈ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ಯಾ ಅಂತಲೂ ಕೂಡ ಹೇಳಿದ್ರು. ಸುಮ್ಮನೆ ಹೋಗಮ್ಮ ಅಂತಲೂ ಕೂಡ ಹೇಳಿದ್ರು ಅಂತಲೂ ಕೂಡ ಅನುಶ್ರೀ ಹೇಳ್ತಾರೆ. ಅದಾದ ಬಳಿಕ ರಾಜ್ ಶೆಟ್ಟಿ ನನಗೆ ಧೈರ್ಯ ತುಂಬಿದ ನಂತರ ನಾನು ರೋಷನ್ ಅವರನ್ನು ಭೇಟಿಯಾದೆ. ಶೇಕ್ ಹ್ಯಾಂಡ್ ಮಾಡುವಾಗ ರೋಷನ್ ಬೆವರ್ತಾಯಿದ್ರು. 2 ಗಂಟೆಗಳ ಕಾಲ ನಡೆಯಬೇಕಾಗಿದ್ದಂಥ ಮಾತುಕತೆ ನಮ್ಮ ನಡುವೆ 4 ಗಂಟೆಗಳ ಕಾಲ ನಡೀತು. ಮಧ್ಯದಲ್ಲಿ ರಾಜ್ ಕಾಲ್ ಮಾಡಿದಾಗ ನಾವು ಸಹಜ ಲೋಕಕ್ಕೆ ಮರಳಿದ್ವಿ ಅಂತೇಳಿ ಅನುಶ್ರೀ ಆ ದಿನ ಮೊದಲ ಭೇಟಿಯ ಮೊದಲ ಕಾಫಿಯ ಆ ಘಟನೆಯನ್ನು ಹಂಚಿಕೊಂಡಿದ್ದಾರೆ. ಅನುಶ್ರೀ ಅವರು ಆ ದಿನ ನಡೆದಂತಹ ಘಟನೆ ಜೀವನದಲ್ಲಿ ಯಾವತ್ತೂ ಕೂಡ ನಾನು ಮರೆಯೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಇದಾದ ನಂತರ ರಾಜ್ ಶೆಟ್ಟಿ ಆ ಹುಡುಗನ ಬಗ್ಗೆ ಕೇಳ್ತಾರೆ. ನನಗೆ ಅವನು ಇಷ್ಟ ಆಗ್ತಾನೆ ಅಂತೇಳ್ಬಿಟ್ಟು ನಾನು ಹೇಳಿದೆ. ನಮ್ಮ ಸ್ನೇಹ
ಹಾಗೇ ಮುಂದುವರಿಯಿತು. 2 ವರ್ಷಗಳ ಕಾಲ ನಾವು ಡೇಟಿಂಗನ್ನು ಮಾಡಿದ್ವಿ. ಇಬ್ಬರು ಕೂಡ ಜೊತೆಯಲ್ಲಿ ಟ್ರಿಪ್ಗಳನ್ನು ಕೂಡ ಮಾಡಿದ್ವಿ. ಆದರೆ ಯಾರಿಗೂ ಕೂಡ ಇದು ನಮ್ಮ ಪ್ರೀತಿಯ ಬಗ್ಗೆ ಗೊತ್ತೇ ಇರಲಿಲ್ಲ. ಎಲ್ಲರೂ ಕೂಡ ಏನು ಅಂದ್ಕೊಂಡಿದ್ರು, ಅವ್ನು ನನ್ನ ಬಾಡಿಗಾರ್ಡ್ ಅಂತಲೇ ಭಾವಿಸಿದರು ಅಂತಲೂ ಕೂಡ ಅನುಶ್ರೀ ತಮ್ಮ ರಹಸ್ಯ ಪ್ರೇಮಿಕತೆಯನ್ನು ಬಿಚ್ಚಿಟ್ಟಿದ್ದಾರೆ. ಯಾವಾಗ? 7 ತಿಂಗಳ ಬಳಿಕ. ಇದೇ ಇರೋದು ವಿಶೇಷ ನೋಡಿ. ಅಂದರೆ ರೋಷನ್ನು ಕೂಡ ಈಕೆ ಏನೇ ಆದರೂ ಕೂಡ ಒಬ್ಬರು ಸೆಲೆಬ್ರಿಟಿ ಹೋದಲ್ಲಿ ಬಂದಲ್ಲಿ, ಅದರಲ್ಲೂ ಕೂಡ ಅನುಶ್ರೀ ಅಂತ ಹೇಳಿದ್ರೆ ಕೇಳೋದೇ ಬೇಡ ಬಿಡಿ. ಅದು ಈ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೆ ಪ್ರತಿಯೊಬ್ಬರು ಕೂಡ ಇಷ್ಟಪಡುವಂತಹ ಜೀವ ಅದು. ಹಾಗಿರುವಂಥ ಸಂದರ್ಭದಲ್ಲಿ ಎಲ್ಲೇ ಹೋದರೂ ಕೂಡ ಅನುಶ್ರೀ ಅಂತೇಳಿ ಐಡೆಂಟಿಫೈ ಮಾಡಿ ಮಾತನಾಡಿಸುವಂಥ ಸಂದರ್ಭದಲ್ಲಿ ಭಾರಿ ಹಿಂಸೆಯನ್ನು ಅನುಭವಿಸಿದ್ದಾರೆ ಅಂಥೇಳಿ ಅವರ ಒಂದೊಂದು ಮಾತುಗಳು ಕೂಡ ಗೊತ್ತಾಗ್ತಿತ್ತು. ಇದರ ಜೊತೆಗೆ ಅನುಶ್ರೀ ಅವರನ್ನು ತುಂಬ ಕೇರ್ ಮಾಡಿ ಕರ್ಕೊಂಡ್ಬಂದಿದ್ದಾರೆ, ಬೆಳೆಸ್ಕೊಂಡು ಹೋಗಿದ್ದಾರೆ. ಸುಮಾರು 2 ವರ್ಷಗಳ ಪ್ರೀತಿಯನ್ನು ಕಾಪಾಡ್ಕೊಂಡು ಹೋಗಿದ್ದಾರೆ ಅನ್ನೋದು ಕೂಡ ಸತ್ಯ. ಈಗ ದೇವರ ದಯೆಯಿಂದ ಇವರಿಬ್ಬರು ಕೂಡ ಮದುವೆ ಆಗಿದ್ದಾರೆ, ಚೆನ್ನಾಗಿದ್ದಾರೆ. 100 ಕಾಲ ಚೆನ್ನಾಗಿರಲಿ. ಮದುವೆಯ ಪ್ರೇಮಕತೆಯ ಇನ್ನಷ್ಟು ರಹಸ್ಯಗಳು ಹೀಗೆ ಹೊರಗೆ ಬರ್ತಾ ಇರಲಿ ಅನ್ನೋಂಥದ್ದು ನಮ್ಮ ಆಶಯ. ನೀವೇನು ಹಾರೈಸ್ಲಿಕ್ಕೆ ಇಷ್ಟಪಡ್ತೀರಾ ಅನುಶ್ರೀ ಮತ್ತು ರೋಷನ್ಗೆ? ನಿಮ್ಮ ಹಾರೈಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇವರ ಲವ್ ಸ್ಟೋರಿ ಬಗ್ಗೆ ನಿಮಗೇನು ಅನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.